ವಿನೋದ್. ಅಂತೂ ಇಂತೂ ಕುಂತಿ ಮಕ್ಕಳಿಗೆ ರಾಜ್ಯ ಸಿಕ್ತು ಅನ್ನೋ ಹಾಗೆ ಅಂತೂ ಇಂತೂ ಆ, ಶಿಕ್ಷಣ ಸಚಿವರು ರಾಜೀನಾಮೆಯನ್ನ ಕೊಟ್ರು. ಇಷ್ಟೊಂದು ದಿನ ಬೇಕಾಗಿತ್ತಾ ಅಂತ ರಾಜೀನಾಮೆ ಕೊಡ್ಲಿಕ್ಕೆ? ಕಾವ್ಯ, ಈ ಒಂದು ರಾಜೀನಾಮೆ ಅನ್ನೋದೇನಿದೆ, ಯಾಕಂದ್ರೆ ಗಡುವು 3 ಗಂಟೆ ತನಕ ಒಂದು ಸಿಜೆಪಿ ಪಕ್ಷವರಾಗಿರ್ಲಿ ವಿಪಕ್ಷಗಳಾಗಿರ್ಲಿ ಒಂದು ಗಡುವನ್ನ ಕೊಟ್ಟಿದ್ರು. ಆದ್ರೆ ಆ ಗಡುವು ಅಂತ್ಯ ಆಗೋಕೆ ಇನ್ನೂ ಅರ್ಧ ಗಂಟೆ ಮುಂಚೆ ಇರ್ತಕ್ಕಂಥ ಸಂದರ್ಭದಲ್ಲೇ ಒಂದು ಏನು ಧರ್ಮೇಂದ್ರ ಪ್ರಧಾನ್ ಅವರು ತಮ್ಮ ರಾಜೀನಾಮೆ ಪತ್ರವನ್ನ ಪ್ರಧಾನಮಂತ್ರಿ PM ಆಫೀಸ್ಗೆ ರವಾನೆಯನ್ನು ಮಾಡಿದ್ದಾರೆ. ಇಲ್ಲಿ ನಾವು ನೋಡಿ, ಈಗ ಬೆಳಗ್ಗೆ JP ನಡ್ಡಾ ಮತ್ತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತೆ ಜಿತೇಂದ್ರ ಸಿಂಗ್, ನರೇಂದ್ರ ಮೋದಿ ಇವೆಲ್ಲ ಸರಿ ಏನೋ ಒಂದು ಸಭೆ ಮಾಡಿದ್ರು. ಆ ಒಂದು ಸಭೆಯಲ್ಲಿ ಕಟ್ಟುನಿಟ್ಟಾಗಿ ಹೇಗಾದ್ರೂ ಮಾಡಿ ಇವನ ರಾಜೀನಾಮೆ ತೆಗೆದುಕೊಳ್ಳಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ನಾವು ನೋಡಿ, ನಿನ್ನೆನೂ ಈ ವಿಚಾರದ ಬಗ್ಗೆ ಚರ್ಚೆ ಆಗಿದೆ ಕ್ಯಾಬಿನೆಟ್. ಯಾಕಂದ್ರೆ ನಿನ್ನೆ ಕೇಂದ್ರ ಕ್ಯಾಬಿನೆಟ್ ಇತ್ತು. ಕ್ಯಾಬಿನೆಟ್ ಅಲ್ಲಿ ಏನೋ ಅವರ ಸಿಜೆಪಿ ಪರವಾಗಿ ಬೇಡಿಕೆಗಳಿತ್ತು. ಬೇಡಿಕೆಗಳನ್ನ ಅಂದ್ರೆ ಪಾಸಿಟಿವ್ ಆಗಿ ಸ್ಪಂದನೆ ಮಾಡ್ತಕ್ಕಂಥದ್ದು ಇದೇ ಒಂದು ಸಿಜೆಪಿ ಪ್ರತಿಭಟನಾಕಾರರೇ ಹೇಳಿದ್ದು. ಆದ್ರೆ ಅದಾದ ಬಳಿಕ ಯಾಕಂದ್ರೆ ನಿನ್ನೆ ಕ್ಯಾಬಿನೆಟ್ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ NDA ನಾಯಕರುಗಳು ಇರ್ತಾರ. ಸೊ ಹಾಗಾಗಿ ಸಂಪೂರ್ಣವಾಗಿ ದೀರ್ಘವಾಗಿ ಚರ್ಚೆ ಮಾಡಕ್ ಆಗಿರೋದಿಲ್ಲ. ಆ ಒಂದು ಕಾರಣಕ್ಕೆ ಇವತ್ತು ಒಂದು ಬಿಜೆಪಿ ನಾಯಕರುಗಳು ಏನಿದ್ದಾರೆ, ಪ್ರಮುಖ ಘಟನಾಘಟಿಗಳ ನಾಯಕರು, ಅವರು ಇವತ್ತಿನ ಸಭೆಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡಿ ಅಂತಿಮವಾಗಿ ಅವರ ರಾಜೀನಾಮೆಯನ್ನು ತೆಗೆದುಕೊಂಡಿದ್ದಾರೆ. ಯಾಕೆ ಈ ಒಂದು ರಾಜೀನಾಮೆ ತೆಗೆದುಕೊಳ್ಳೋದು ಅನಿವಾರ್ಯ ಆಯಿತು ಅಂದ್ರೆ, ಬಿಜೆಪಿಗೆ ಒಂದು ಈಗಾಗಲೇ ಮುಂಬರುವ ಒಂದು 7 ರಾಜ್ಯಗಳು ಚುನಾವಣೆ ಮುಂದಿನ ವರ್ಷ. ಆ ಒಂದು ಕಾರಣಕ್ಕೆ ಇದು ನೆಗೆಟಿವಿಟಿ ಬೀರುತ್ತೆ ಅನ್ನೋದು ಒಂದು. ಜೊತೆಗೆ ಈ ಒಂದು ರಾಜೀನಾಮೆ ತೆಗೆದುಕೊಳ್ಳದೇ ಇದ್ದಿದ್ರೆ ಮುಂದಿನ ದಿನಗಳಲ್ಲಿ ಯಾವ ತರ ಎಫೆಕ್ಟ್ ಆಗುತ್ತೆ ಪಕ್ಷದ ಮೇಲೆ ಆಗಿರಲಿ, ಜೊತೆಗೆ ಆ ದೇಶ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತಕ್ಕಂಥ ಕೆಲವೊಂದು ಯುವ ನಾಯಕರು ಯಾವ ತರ ಪೋರ್ಟ್ರೇಟ್ ಮಾಡ್ತಾರೆ ಅನ್ನೋದು ಸಹ ಒಂದು ಪ್ರಮುಖವಾಗಿ ಚರ್ಚೆ ಆಗಿದೆ. ಆದ್ರೆ ನೋಡಿ, ಇಲ್ಲಿ ಪ್ರಮುಖವಾಗಿ ಈ 2 ವಿಚಾರಗಳ ಬಗ್ಗೆ ಅಷ್ಟೇ ಚರ್ಚೆ ಆಗಿರಲ್ಲ. ಈ ನರೇಂದ್ರ ಮೋದಿ ಅವರು ಆಡಳಿತ ಬಂದು ಸುಮಾರು 12 ವರ್ಷ ಇತ್ತು. 12 ವರ್ಷದಲ್ಲಿ ಈ ತರ ಕಾಂಪ್ಲಿಕೇಟ್ ಆಗಿ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ಉದಾಹರಣೆ ಇಲ್ಲ, ಜೊತೆಗೆ ಇಲ್ವೇ ಇಲ್ಲ. ಸೊ ಹಾಗಾಗಿ ಇದರಲ್ಲೂ ನಮಗೆ ಕಪ್ಪು ಚುಕ್ಕೆ ಬರುತ್ತೆ ಅನ್ನುವ ಕಾರಣಕ್ಕೆ ಈ ದಿನ ಒಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ತೆಗೆದುಕೊಳ್ಳಕ್ಕೆ ಹಿಂದೆಟನ್ನು ಹಾಕಿದ್ರು ಎನ್ನುವ ಮೂಲಗಳು ಸಹ ಹೇಳ್ತಿವೆ. ಆದ್ರೆ ಇದೀಗ ಎಲ್ಲೋ ಒಂದ್ ಕಡೆ ಒಂದು ರಾಜೀನಾಮೆ ತೆಗೆದುಕೊಂಡಿದ್ದು ಒಂದು ಸ್ವಾಗತವನ್ನು ಮಾಡಿದ್ರೆ, ಇನ್ನು ಮತ್ತೊಂದು ಕಡೆ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ನೋಡಿ ಕಾವ್ಯ, ರಾಷ್ಟ್ರೀಯ ಮಟ್ಟದಲ್ಲಿ ಇದು ಬಿಜೆಪಿಗೆ ಒಂದು ಹಿನ್ನಡೆ. ಬಿಜೆಪಿಗೆ ಅಷ್ಟೇ ಇಡೀ NDA ಗೌರ್ಮೆಂಟ್ಗೆ ಹಿನ್ನಡೆ. ನೋಡಿ, ಅದು ತನಿಖೆ ಆಗ್ತಾ ಇದೆ. ತನಿಖೆ ಆಗ್ತಿತ್ತು, ತಪ್ಪಿತಸ್ಥರು ಯಾರು ಅವ್ರ ಮೇಲೆ ಕೇಸ್ ಆಗಿದೆ, ಅವ್ರನ್ನ ಒಳಗಡೆ ಹಾಕಿದ್ದಾರೆ, ಇನ್ನು ಕೇಸ್ ನಡೀತಿದೆ. ಇಂಥ ಸಂದರ್ಭದಲ್ಲಿ ಸಚಿವರು ಒಂದು ರಾಜೀನಾಮೆ ಕೊಟ್ಟಿದ್ದು ನಿಜಕ್ಕೊಂದು ತಮ್ಮ ವೈಫಲ್ಯವನ್ನು ಒಪ್ಪಿಕೊಂಡಂತ ಮೆಸೇಜ್ ರವಾನೆ ಆದಂತ ಕಾಣಿಸಿದೆ. ಸೊ ಹೀಗಾಗಿ ಇದೀಗ ಏನು ರಾಜೀನಾಮೆ ಕೊಟ್ಟಿದ್ದಾರೆ ಧರ್ಮೇಂದ್ರ ಪ್ರಧಾನ್ ಅವರು, ಇನ್ನು ಮೇಲೆ ಆದ್ರೂ ಸಿಜೆಪಿ ಅವರು ಪ್ರತಿಭಟನೆ ಕೈ ಬಿಡ್ತಾರ ಅನ್ನೋದು ಒಂದು $1 ಮಿಲಿಯನ್ ಪ್ರಶ್ನೆ. ಯಾಕಂದ್ರೆ ಅವ್ರ ಬೇಡಿಕೆಗಳು ಇನ್ನೂ ಇದಾವಲ್ಲ, ಅವುಗಳು ಎಷ್ಟು ದಿನಗಳೊಳಗೆ ಪೂರೈಕೆ ಮಾಡ್ತಾರೆ ಕೇಂದ್ರ ಸರ್ಕಾರ ಅನ್ನೋದು ಒಂದು ಪ್ರಮುಖ ಪ್ರಶ್ನೆ. ಇದಾದ್ರೆ ಇನ್ನು ದೇಶ ವಿರೋಧಿ ಚಟುವಟಿಕೆಗಳು ಅವಾಗಲೇ ಹೇಳ್ತಿದ್ದಲ್ಲ ನಾನು, ಈ ಒಂದು ಪ್ರತಿಭಟನೆ ಮುಗಿದ ನಂತರ ದೇಶ ವಿರೋಧಿಗಳು ಏನಾದ್ರೂ ಸುಮ್ಮನೆ ಆಗದೆ ಇದ್ರೆ ಇದೀಗ ಹರಿಯಾಣ ಮತ್ತೆ ಪಂಜಾಬ್ ರೈತರು ಏನಿದ್ರೆ ಅವ್ರ ಜೊತೆ ಸೇರಿಕೊಂಡು ಪ್ರತಿಭಟನೆ ಮತ್ತೊಂದು ಸ್ವಲ್ಪ ದೇಶದಲ್ಲಿ ಉದ್ಯೋಗದ ಪರಿಸ್ಥಿತಿ ನಿರ್ಮಾಣ ಮಾಡುವ ಸಾಧ್ಯತೆಗಳು ದಟ್ಟವಾಗಿದೆ. ಸೊ ಒಟ್ಟಾರೆಯಾಗಿ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿದ್ದು ಇದೀಗ ಎಲ್ಲೆಡೆ ಒಂದು ವಿಪಕ್ಷಗಳಿಗೂ ಒಂದು ಸಂದಂತ ಜಯ ಆಗುತ್ತೆ, ಜೊತೆಗೆ ಸಿಜೆಪಿ ಅವ್ರಿಗೂ ಸಂದಂತ ಜಯ ಮತ್ತೆ ಸೋನಂ ವಾಂಗ್ಚುಕ್ ಸಂದಂತ ಜಯ. ಯಾಕಂದ್ರೆ ಇಲ್ಲಿ ಇನ್ನೊಂದು ಸೂಕ್ಷ್ಮ ವಿಚಾರ ಅಬ್ಸರ್ವ್ ಮಾಡ್ಬೇಕು ನಾವು. ಒಂದು ವೇಳೆ ಇವರೇನಾದ್ರೂ ರಾಜೀನಾಮೆ ಕೊಡದೇ ಇದ್ರು ವಿಪಕ್ಷಗಳು ಏನು ಪ್ರತಿದಿನ ಒಂದು ಸೆಷನ್ ಅನ್ನು ಬೈಕಾಟ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದೇ ಸೆಷನ್ ನಲ್ಲಿ 3 ಮಹತ್ವದ ಬಿಲ್ಗಳನ್ನು ಮಂಡನೆ ಮಾಡಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿತ್ತು. ಆ ಒಂದು ಕಾರಣಕ್ಕೆ ಹಿನ್ನಡೆ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಈ ಒಂದು ರಾಜೀನಾಮೆಗೆ ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸೂಚನೆ ನೀಡಿರಬಹುದು ಎನ್ನುವುದು ಸದ್ಯ ರಾಷ್ಟ್ರ ಮಟ್ಟದಲ್ಲಿ ಇದೀಗ ವಿಶ್ಲೇಷಣೆ ಮಾಡಲಾಗ್ತಿದೆ ಕಾವ್ಯ.